ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ ವಿತ್ ಕಾಂಚನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರಾದರೂ ನನ್ನ ಚಾನಲನ್ನು ಹೊಸದಾಗಿ ನೋಡುತ್ತಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇವತ್ತಿನ ರೆಸಿಪಿ ವೆಜ್ ಪಲಾವ್. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮತ್ತು ಮಧ್ಯಾಹ್ನ ಲಂಚ್ಗೆ ಆಗುವಂಥ ರುಚಿಕರವಾದ ವೆಜ್ ಪಲಾವ್ನ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಬೇಕಾಗಿರುವ ಸಾಮಗ್ರಿಗಳು: 1 ಲೋಟ ಜೀರಾ ರೈಸು, 2 ಟೇಬಲ್ ಸ್ಪೂನ್ ಆಯಿಲು, ಕಟ್ ಮಾಡಿರೋಂಥ 1 ಈರುಳ್ಳಿ, ಕಟ್ ಮಾಡಿರೋಂಥ 1 ಟೊಮೆಟೊ, ಕಟ್ ಮಾಡಿರೋಂಥ 1 ಕ್ಯಾರೆಟು, 1 ಆಲೂಗಡ್ಡೆ, ಹಸಿ ಬಟಾಣಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು, ಕೊತ್ತಂಬರಿ, 2 ಹಸಿಮೆಣಸಿಕಾಯಿ, ಸ್ವಲ್ಪ ಕರಿಬೇವು, ಆಲ್ ಸ್ಪೈಸಸ್ಸು, 1 ಮೊಗ್ಗು, ಚಕ್ಕೆ, ಲವಂಗ, ದಾಲ್ಚಿನ್ನಿ, ಪತ್ರಿ, ಏಲಕ್ಕಿ. ನೆಕ್ಸ್ಟು ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಪುಡಿ, ಅರ್ಧ ಟೇಬಲ್ ಸ್ಪೂನು ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ, ಅರ್ಧ ಟೇಬಲ್ ಸ್ಪೂನು ಅರಿಶಿನ ಪುಡಿ, 1 ಟೇಬಲ್ ಸ್ಪೂನು ಉಪ್ಪು. ಇವಾಗ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಕುಕ್ಕರ್ಗೆ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. 2 ಟೇಬಲ್ ಸ್ಪೂನು ಆಯಿಲು. ಅದಕ್ಕಾದ ನಂತರ ಆಲ್ ಸ್ಪೈಸಸ್ ಹಾಕೋಣ. ಪತ್ರಿ, ಲವಂಗ, ದಾಲ್ಚಿನ್ನಿ, ಏಲಕ್ಕಿ, ಜೀರಿಗೆ, ಸೋಂಪು ಕಾಳು ಎಲ್ಲ ಹಾಕೊಳ್ಳೋಣ. ಚೆನ್ನಾಗಿ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಸ್ವಲ್ಪ ಚಟಪಟ ಅನ್ನಬೇಕವು, ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೆಕ್ಸ್ಟು ಅದಕ್ಕೇ ಈರುಳ್ಳಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು, ಹಸಿಮೆಣಸಿಕಾಯಿ ಮತ್ತು ಕರಿಬೇವು ಇವನ್ನೆಲ್ಲನೂ ಹಾಕ್ಕೊಂಡು ನಾನು ಹಾಕಿದ್ದೀನಿ, ಅದು ವಿಡಿಯೋ ಅಪ್ಲೋಡ್ ಆಗಿಲ್ಲ. ಇವಾಗ ಅದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅಂದರೆ ಹುರ್ಕೋಬೇಕು, ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಇವಾಗ ಒಂದು ಹೆಚ್ಚಿರೋ ಅಂಥ ಕ್ಯಾರೆಟ್ ಹಾಕ್ಕೊಳ್ಳೋಣ. ಮತ್ತು ಅದಕ್ಕೇ ಹೆಚ್ಚಿರೋ ಅಂಥ ಆಲೂಗಡ್ಡೆ, ಹಸಿ ಬಟಾಣಿ. ನಾನು ಹಸಿ ಬಟಾಣಿ ತೊಗೊಂಡಿದ್ದೀನಿ, ನಿಮ್ಮ ಮನೇಲಿ ಯಾವುದಿದೆಯೋ ಅದನ್ನು ಯೂಸ್ ಮಾಡ್ಕೋಬೋದು. ಮತ್ತು 1 ಟೊಮೆಟೊ ಹೆಚ್ಚಿರೋದು ಎಲ್ಲನೂ ಸ್ವಲ್ಪ ಎಣ್ಣೆಲೇ ಬೇಯಲು ಬಿಡೋಣ. ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಫ್ರೈ ಮಾಡ್ಕೋಬೇಕು ಎಣ್ಣೆಲಿ. ಅಂದರೆ ತರಕಾರಿದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅದಕ್ಕೆ. ಇವಾಗ 1 ಟೇಬಲ್ ಸ್ಪೂನು ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕಿದ ನಂತರ ಇವಾಗ ಸ್ವಲ್ಪ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ತರಕಾರಿಗೆಲ್ಲ ಸ್ವಲ್ಪ ಉಪ್ಪು ಹಿಡ್ಕೋಬೇಕು, ಇಲ್ಲಾಂದರೆ ತರಕಾರಿ ಸಪ್ಪೆ ಅಂತ ಬರುತ್ತೆ. ಇವಾಗ ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಪುಡಿ, ಅರ್ಧ ಟೇಬಲ್ ಸ್ಪೂನು ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ, ಅರ್ಧ ಟೇಬಲ್ ಸ್ಪೂನು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಸ್ವಲ್ಪ ಮತ್ತು ತರಕಾರಿಗೆ ಹಿಡ್ಕೋಬೇಕಲ್ಲ ಮಸಾಲೆ ಎಲ್ಲ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಅದಕ್ಕೇ 1 ಕಪ್ ಆಗೋಟ್ಟು ಕೊತ್ತಂಬರಿ ಫ್ರೆಶ್ ಆಗಿರೋದಂತ ಯೂಸ್ ಮಾಡಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಪಲಾವ್ದು. ಇವಾಗ ಕೊತ್ತಂಬರಿ ಮಿಕ್ಸ್ ಮಾಡಿ ಚೆನ್ನಾಗಿ ಇವಾಗ ನೀರು ಹಾಕ್ಕೋತಾಯಿದ್ದೀನಿ. ಅಂದರೆ 1 ಲೋಟ ರೈಸ್ ತೊಗೊಂಡಿದ್ದೀವಲ್ಲ, ನಾನಿಲ್ಲಿ 2 ಲೋಟ ನೀರು ಹಾಕ್ಕೋತಾಯಿದ್ದೀನಿ. ನೀವು ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. 2 ಲೋಟ ನೀರು ಹಾಕ್ಕೋತಾಯಿದ್ದೀನಿ. ಸ್ವಲ್ಪ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕಿದ ತಕ್ಷಣ ಅಕ್ಕಿ ಹಾಕಿ ಮುಚ್ಚಿದ್ರೆ ಚೆನ್ನಾಗಿ ಬರಲ್ಲ. ಅದು ಸ್ವಲ್ಪ ನೀರು ಸ್ವಲ್ಪ ಕುದಿ ಬರಬೇಕು ಚೆನ್ನಾಗಿ. ಇವಾಗ ಕುದಿ ಬಂದಿದೆ. ನಾನು ಚೆನ್ನಾಗಿ ತೊಳೆದಿರೋ ಅಂಥ ರೈಸ್ನ ಆ್ಯಡ್ ಮಾಡ್ತಾಯಿದ್ದೀನಿ, ಅಂದರೆ ಅಕ್ಕಿನ ಆ್ಯಡ್ ಮಾಡ್ತಾಯಿದ್ದೀನಿ. ಅಕ್ಕಿ ಆ್ಯಡ್ ಮಾಡಿದ ಮೇಲೆ ಸ್ವಲ್ಪ ಅದನ್ನು ತಿರುಗಬೇಕು ಚೆನ್ನಾಗಿ, ಇಲ್ಲಾಂದರೆ ಕೆಳಗಡೆ ಸರಿಯಾಗಿ ಬೇಯಲ್ಲ, ರುಚಿ ಕಮ್ಮಿ ಬರುತ್ತೆ. ಇವಾಗ ನೋಡಿ ಚೆನ್ನಾಗಿ ಕುದಿ ಬಂದಿದೆ. ನಾನು ಟೇಸ್ಟ್ ನೋಡಿ ಇಲ್ಲಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪು ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಕುಕ್ಕರ್ ಮುಚ್ಚಳನ ಮುಚ್ತಾಯಿದ್ದೀನಿ. ಇವಾಗ 2 ವಿಸಿಲ್ ಹಾಕಿಸ್ಕೊತೀನಿ ನಾನು. 2 ವಿಸಿಲ್ ಆಗಿದೆ ನೋಡಿ, 2 ವಿಸಿಲ್ಲು ಬಂದಿದೆ. 2 ವಿಸಿಲ್ ಆಗಿದ ತಕ್ಷಣ ತಣ್ಣಗಾದ ತಕ್ಷಣ ತೆಗಿತೀನಿ. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ಪಲಾವು, ಸೂಪರಾಗಿ ಬಂದಿದೆ. ನೀವು ಒಂದು ಸಲ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಉದುರಾಗಿ ಬಂದಿದೆ. ನಿಮಗೆ ಕಮ್ಮಿ ನೀರು ಬೇಕಾದ್ರೂ ಹಾಕೋಬೋದು, ಇದಕ್ಕಿಂತ ಚೆನ್ನಾಗಿ ಉದುರಾಗಿ ಬರುತ್ತೆ ರೈಸು. ನಾನಿಲ್ಲಿ 2 ಲೋಟ ನೀರು ಹಾಕಿದ್ದೀನಿ 1 ಲೋಟ ರೈಸ್ಗೆ. ತಟ್ಟೆಗೆ ಹಾಕೊಳ್ಳೋಣ ಬನ್ನಿ. ಸಖತ್ತಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ನೀವು ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.
ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲನ್ನು ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ತಾಳ್ಮೆಯಿಂದ ನನ್ನ ಚಾನಲನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಆಫ್ ಆಲ್ ಆಫ್ ಯು.